ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಬೆಟ್ಟನ ಸಿಕ್ಕಾಪಟ್ಟೆ ಗಾಳಿ. ಇವತ್ತು ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ ಮನೆಯವರೆಲ್ಲ. ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ ಮತ್ತು ನಾನು ನಾಗೇಶ್ ಅಣ್ಣ ಇಷ್ಟು ಜನ ಸೇರಿ ಪೂಜೆ ಮಾಡ್ಸಕ್ಕೆ ಬಂದಿದ್ವಿ. ಹೊಸ ಕೆಲಸ, ಹೊಸ ಥರ ಪ್ರಯತ್ನ, ಹೊಸ ಇದು ಎಲ್ಲ. ಅದಕ್ಕೋಸ್ಕರ ಇಲ್ಲಿಂದೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು, ಈಗ ನಾನೇ ಎಲ್ಲ ಏನೇ ಮಾಡಿರಿ ಇಲ್ಲಿಂದೇ ಸ್ಟಾರ್ಟ್ ಮಾಡಿರೋದು. ಅದಕ್ಕೆ ಇದನ್ನು ಇಲ್ಲಿಂದೇ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ಅಫಿಷಿಯಲಾಗಿ ಒಂದು ಫುಲ್ ಎಲ್ಲ ಪ್ಲಾನ್ ಹಾಕೊಂಡು ಏನು ಆಗಬಾರ್ದು, ಏನು ಕಳಂಕ ಬರಬಾರ್ದು ಅಂತ ಬೆಟ್ಟಕ್ಕೆ ಬಂದು ಫಸ್ಟ್ನೇ ಪೂಜೆ. ಇವತ್ತು ಸೋಮವಾರ ಅಲ್ವಾ, ಸೋಮವಾರ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು ಸೋಮವಾರ ಪೂಜೆ ಮಾಡ್ಕೊಂಡು ಅಂತ ಬಂದಿದ್ದೀವಿ. ಪೂಜೆ ಎಲ್ಲ ಅಭಿಷೇಕ ಎಲ್ಲ ಮಾಡ್ತಾರೆ, ಕಟ್ಟನ ಹೇಳ್ದವ್ರೆ. ಪೂಜೆ ಮಾಡ್ತಾರೆ. ಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಸಮರ್ಪಯಾಮಿ ಸಕಲ ಸೌಭಾಗ್ಯಮಂಗಳ ದ್ರವ್ಯಾಣಿಂ ಸಮರ್ಪಯಾಮಿ ಅಲಂಕರಣಾರ್ಥಿ ಆಭರಣಾರ್ಥಿ ಅಕ್ಷತಾನ್ ಸಮರ್ಪಯಾಮಿ ಮಾಣಿ ಪುಷ್ಪಾಣಿ ಪುಷ್ಪಮಾಲಿಕಾನ್ ಸಮರ್ಪಯಾಮಿ ಮಹಾದೇವಿ ಚ ವಿದ್ಮಹೆ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀಂ ಪ್ರಚೋದಯಾತ್. ಓಂ ಕಿರಣ್ ಸಮೇತ ಬಂದರು. ಇವರೇ ನಮ್ಮ ಬಿಸ್ನೆಸ್ನ ಸೆಲೆಬ್ರಿಟಿಗಳು. ಸಮಾಚಾರ ನಿಮ್ದು? ಅವಳು ಕೋಮ ಅವಳು ಸಮೇತ ಅವರೇ ಏನ್ ಹಿಂಗಂತಿ ನಮ್ಮ ಹುಡುಗಿನ ಇವತ್ತು ಕರಿ ಬಟ್ಟೆ ಹಾಕೋ ಆಗ್ಬಾರ ಬಂದ್ಬಿಟ್ಟದ ಕಪ್ಪ ನಿನ್ ಕ್ಯಾಂಚಿ ಹುಡುಗಂಗೆ ಕರೆ ಬಟ್ಟೆ ನೋಡ್ರ ಇಲ್ಲಿ ಬೆಳಗದೆ ಒಂಚೂರು ಇಲ್ಲ ನೀವು ಹಿಂಗೆ ಅನ್ಬಿಡದಪ್ಪ ನೀವು ಸುಳ್ಳು. ಅಬ್ಬೇ ಬಿಸ್ಲಾಗೆ ಕೆಲಸ ಮಾಡೋ ಗೊತ್ತಾದ. ಓಹೋ ಬಿಸ್ಲಲ್ಲಿ ಕೆಲಸ ನೋಡ್ಲ ಗತೆ ನಮ್ದು ಅದೇ ಬಿಸ್ಲಲ್ಲಿ ಕೆಲಸಕ್ಕೆ ನನ್ನ ಮಗ ಹೆಂಗೋ ಎಸ್ಕೇಪ್ ಆಗ್ತಾನೋಣ. ಉತ್ತರ ಕಾಲೇಜಲ್ಲಿ ಬಂದ ನಿಮ್ಗೆ ಸಾಕು. ನಾಳೆ ಗೊತ್ತಿನಲ್ಲ. ಗೈಸ್ ಎಲ್ರಿಗೂ ಏನ್ ಅನ್ಕೊಂಡಿದ್ವಿ ಅಂದ್ರೆ ರಿವ್ಯೂ ಮಾಡೋ ಸಮಯ ಬಂತು. ಒಂದ್ ಬಿಸ್ನೆಸ್ ಅಲ್ಲಿ ಏನೇನಾಯ್ತು ಅಂತ ಎಲ್ಲ ನೆನ್ನೆ ಹೇಳಿದ್ವಿ. ಇವತ್ತೇನಪ್ಪ ಸ್ಟಾರ್ಟ್ ಮಾಡಿದ್ವಿ, ಬೆಟ್ಟಕ್ಕೆ ಹೋಗಿಲ್ಲ ಪೂಜೆ ಮಾಡಿಸ್ಕೊಂಡಿತ್ತು ಅಂತಂದ್ರೆ ನಾವು ನೆಕ್ಸ್ಟ್ ಕೈಯಾಗಿರೋ ಕೆಲಸ ಸ್ಯಾರಿ ಬಿಸ್ನೆಸ್. ಯಾರದಕ್ಕೆಲ್ಲ ಮೇನ್ ರೋಲ್ ಮಾಡೋದು, ಯಾರು ಮುಂದೆ ನಡೆಸ್ತಾ ಇರೋದು ಎಲ್ಲ ಏನು ಅಂತ ಮುಂದಕ್ಕೆ ಇವ್ರು ಹೇಳ್ತಾರೆ. ಇವ್ರು ಗೊತ್ತಿರೋ ಕಡೆಯಿಂದ ನಮಗೆ ಸ್ಯಾರಿ ಇಂಪೋರ್ಟ್ ಮಾಡ್ಕೊಂಡು ನಮಗೆ ಗೈಡ್ ಮಾಡ್ತಾ ಇರೋದು. ಸ್ಯಾರಿ ಬಗ್ಗೆ ಗಂಧಗಳಿ ನಮಗಿಂತ ಮದುವೆ ಶಾಪಿಂಗ್ ಅಲ್ಲಿ ಹೆಂಗೆಲ್ಲ ಮಾಡ್ರು, ಹೆಂಗೆಲ್ಲ ತಿಳ್ಕೊಂಡ್ರು ಅಂತ ಇವ್ರಿಗೆ ಗೊತ್ತು. ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಬಟ್ ಆನ್ಲೈನ್ ಅಲ್ಲಿನೇ. ಬಟ್ ಕ್ವಾಲಿಟಿ ಎಲ್ಲ ನೀವು ಯಾವ್ದಾರು ಬೇಕು ಅಂತಂದ್ರೆ ಅದನ್ನ ನೆಕ್ಸ್ಟ್ ಯಾವ ತರ ಆರ್ಡರ್ ಮಾಡಬೇಕು ಅನ್ನೋದನ್ನ ಸ್ಟಾಕ್ ಬಂದೈತೆ, ಸ್ಟಾಕ್ ಇಳಿಸ್ಕೊಂಡಿದೀವಿ. ಅದನ್ನ ಒಂದೊಂದೇ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ತರ ಸೀರೆ ಬೇಕು ಅಂತ. ನಿಮ್ಗೆ ಬೇಕು ಅಂದ್ರೆ ಡೆಮೋನೇ ಹಾಕ್ಬಿಟ್ಟು ನಮ್ಮ ಮನೇಲಿ ನನ್ನ ತಂಗಿ ಬರ್ತಾಳೆ, ನನ್ನ ತಂಗಿ ಇಲ್ಲ ನನ್ನ ಬೇಕಾಗಿರೋ ಫ್ರೆಂಡ್ಸ್ಗಳನ್ನ ಹಾಕಿ ಡೆಮೋ ನೋಡ್ಬಿಟ್ಟಿದೆ. ಬುಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ರಿ. ಸ್ಟಾರ್ಟ್ ಮಾಡಿದ್ರೆ ಬುಕಿಂಗ್ ಓಪನ್ ಮಾಡ್ತೀವಿ. ಸೀರೆ ಬಗ್ಗೆ ಗಂಧಗಳಿ ಬಗ್ಗೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ಟಾರ್ಟ್ ಮಾಡ್ರಿ. ಇವಾಗ ಇಲ್ಲಿರೋ ಸೀರೆನ ಇಲ್ಲೊಂದು ಹೆಣ್ಮಗು ಇದೆ, ಅವ್ರಿಗೆ ಹೇಳ್ಕೊಡ್ತೀನಿ. ಅವ್ರು ಸ್ವಲ್ಪ ಟೆಸ್ಟ್ ಮಾಡಿ ಹೇಳಿ, ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಸೀರೆ ಕೊಟ್ಟಿದ್ಯಾ? ಹೆಣ್ಣಿನಲ್ಲಿ ಇನ್ನರ್ ಫೀಲಿಂಗ್ ಸೀರೆ ಬಗ್ಗೆ ಇದ್ದೇ ಇರುತ್ತೆ. ಸಾರಿ ಅಕ್ಕ ಅಂತ ನಾನು ಸಾರಿ. ಯಾವಾಗ ನಮಗೆ ಗೊತ್ತಿಲ್ಲ ಮ್ಯಾನ್ ಹೆಂಗೆ ಅಂತ. ವಾಪಸ್ ಮುಚ್ಚಾತರ. ಸೀರೆ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ನನಗೆ ಹುಡುಗಿ ಇರ್ಲಿಲ್ಲ, ಎಲ್ಲ ಪರವಾಗಿಲ್ಲ, ಪರವಾಗಿಲ್ಲ, ಫ್ರೆಂಡ್ಸ್ಗೂ ಕೊಡ್ಸ್ಬೋದು. ಪರವಾಗಿಲ್ಲ. ಇಷ್ಟ ಆಯ್ತಾ ಸಮಿತಾ? ಎಸ್, ಚೆನ್ನಾಗಿದೆ ಅಣ್ಣ. ಅದೇ ಯಾವಾಗ ಇದೊಂದು ಇದು ಬಂದ್ಬಿಟ್ಟು ಬನಾರಸ್ ಮನೇಲಿ ಹುಷಾರ್ರಿ. ಇದು ಬನಾರಸಿ ಜಾರ್ಜೆಟ್ ಅಂತ ಬಂದು ರಿಚ್ ಪಲ್ಲು ಇರುತ್ತೆ ನೋಡ್ರಿ. ಇಂಗ್ಲಿಷು ಸೆರಗು ಬಂದು ಫುಲ್ ಗ್ರ್ಯಾಂಡ್ ಆಗಿ ಕೊಟ್ಟಿರ್ತಾರೆ. ಒಳಗಡೆ ಬಂದ್ಬಿಟ್ಟು ನಿಮ್ಗೆ ಬುಟ್ಟ ಇರುತ್ತೆ, ಅದೇ ಮೀನಾಕರಿ ವರ್ಕ್ ಅಲ್ಲಿ ಇರುತ್ತೆ. ಇದು ಬಂದು ಆಕ್ಚುಲಿ ಇದು ಎಲ್ಲ ಒಳಗಡೆ ಬಂದು ನಿಮ್ಗೆ ಮೀನಾಕರಿ ಇರುತ್ತೆ. ಬಾರ್ಡರ್ನು ಇದು ಬಾರ್ಡರ್ ಮತ್ತೆ ಸೀರೆ ಕಾಂಟ್ರಾಸ್ಟ್ ಆಗಿರುತ್ತೆ ಬ್ಲೌಸು. ಆಮೇಲೆ
ಫುಲ್ ಸೀರೆ ನೋಡ್ರಿ ಒಂದ್ಸರಿ ಕಿಸ್ ತೋರಿಸ್ತೀನಿ. ನಾನು ಇವಾಗ ಕಸ್ಟಮರ್ ಆಗ್ತೀನಿ. ಓಕೆ, ನಿಮ್ಸೆಲ್ಲ ಅಂತದ್ ಏನ್ರಿ ಇದೆ ನಾನು ತಗೋಬೇಕು ಅಂದ್ರೆ? ಬನಾರಸ್ ಸಾರಿ ಬಗ್ಗೆ ಗೊತ್ತಾ ನಿಮ್ಗೆ? ಯಾವ್ದು ಬನಾರಸ್? ನಮಗೆ ಇಂಡಿಯನ್ ಸಾರಿ ಬಿಟ್ಟು ಅದು ಗೊತ್ತಿಲ್ಲ. ಬನಾರಸ್ ಸೀರೆ ಬಂದು ತುಂಬಾ ಚೆನ್ನಾಗಿ ಬಾಳ್ಕೆ ಬರುತ್ತೆ. ಬಾಳಿಕೆ ಬರ್ತದೆ. ಸ್ಪೆಷಲಿ ಅದು ನರಿಗೆ ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹೆಂಗಸರಿಗೆ ಮೇನ್ ಪ್ರಾಬ್ಲಮ್ ಸೀರೆ ನರಿಗೆ ಚೆನ್ನಾಗಿ ಕೂತ್ಕೊಳ್ಳಲ್ಲ. ನನಗೆ ಏನು ಅಂತ ಗೊತ್ತಿಲ್ಲ ಅದು, ಆದ್ರೂ ಹೇಳ್ರಿ ಕೇಳ್ತೀವಿ. ಹಾ, ಇಲ್ಲಿ ಶಮಿತಾ ಹೇಳ್ತಾರೆ ಕೇಳಿ. ಈ ನೋಡಿ, ಇದು ಅಪೋಸಿಟ್ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ. ಬ್ಲೌಸ್ ಬಂದ್ಬಿಟ್ಟು ಪ್ಲೇನ್ ಬುಟ್ಟ, ಪ್ಲೇನ್ ಬ್ಲೌಸ್ ಅಲ್ಲಿ ಬುಟ್ಟ ಬಂದಿದೆ. ಫುಲ್ ಬಾಡಿ ಫುಲ್ ಮೀನಾಕರಿ ವರ್ಕ್ ಇದೆ ಗೈಸ್. ಮೀನಾಕರಿ ವರ್ಕ್ ಅಂದ್ರೆ ಏನು ಅದೇ ಹೇಳ್ಬಿಡು. ಆಕ್ಚುಲಿ ಮೀನಾಕರಿ ವರ್ಕ್ ಅಂತಂದ್ರೆ ಏನಂದ್ರೆ ಇಲ್ಲಿದೆ ನೋಡಿ. ಹೆಂಗಸರು ಸೀರೆ ಬಗ್ಗೆ ಗೊತ್ತಿರ್ತದೆ ಮೀನಾಕರಿ. ಗೊತ್ತಿರುತ್ತೆ ಆಲ್ಮೋಸ್ಟ್. ಇದು ರಿಚ್ ಪಲ್ಲು ಅಂದ್ರೆ ಗ್ರ್ಯಾಂಡ್ ಸೆರಗು, ಚೆನ್ನಾಗಿ ಸೆರಗಿರುತ್ತೆ. ಈ ತರ ಸೀರೆ ಇದೆ ಇದೊಂದು. ಆಮೇಲೆ ಇಲ್ಲಿ ಹಿಂಗೆ ಸೆಕೆಂಡ್ ಬಂದು ದೇವಸ್ಥಾನ ಎಲ್ಲ ಲೇಡೀಸ್ ಹಾರ್ಟ್ ಫೇವರೇಟ್ ಆಗಿರೋ ಮೈಸೂರು ಸಿಲ್ಕ್ ಸಾರಿ. ಬಟ್ ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಇದು ಕ್ರೇಪ್ ಅಲ್ಲಿ ಬರುತ್ತೆ. ಫಸ್ಟ್ ಕ್ವಾಲಿಟಿ, ಪ್ರೀಮಿಯಂ ಕ್ವಾಲಿಟಿ. KSIC ಇರೋದಾ? KSIC ಅಲ್ಲ, KSIC ಕಾಪಿ ಸೇಮ್ ಅದೇ. ಫಸ್ಟ್ ಕಾಪಿ ಅಂದ್ರೆ KSIC ನ 100% ಕಾಪಿ ಹೊಡೆದ್ ಮಾಡೋದೇ ಫಸ್ಟ್ ಕಾಪಿ. ಸರಿ ಮಿಸ್ಟರ್ ನಾಗೇಶ್ ನಾಗಿ ಅವರೇ, ಇವೆಲ್ಲ ನನ್ನಂತ ಸಿಂಗಲ್ಸ್ ಎಲ್ಲ ಅವ್ರ ಹುಡುಗಿ ತಗೊಬೇಕು ಅಂತ ಅಂದ್ರೆ ಏನ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ನೀವು ಇದನ್ನ? ಹುಡುಗಿ ಹೆಂಗ್ ಕೊಡ್ತೀವಿ? ಅಮ್ಮ ಕೊಡಲೇ ಇಲ್ಲ, ಯಾರಿಗೋ ಕೊಡ್ಲಿ, ಅಲ್ವಾ? ಯಾರಿಗಾದ್ರೂ ಕೊಡ್ಲಿ. ಅದೊಂದು ಸೀರೆ ಅನ್ನೋದೊಂದು ಫೀಲಿಂಗೇ ಬೇರೆ. ಇವಾಗ ನೋಡಿ ಗೈಸ್, ಇವಾಗ ಸರಿ ನೀವು ನಿಮ್ಮ ಅಮ್ಮಗೆ ಕೊಡ್ತೀರಾ? ನಮ್ಮ ಪ್ರೈಸ್ ಹೇಳ್ತೀನಿ ಫಸ್ಟ್. ಬಜೆಟ್ ಏನಂದ್ರೆ ಕ್ವಾಲಿಟಿ ಬಂದು ಅದೇ ಫಸ್ಟ್ ಕಾಪಿ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ಮಾಡಿಸಿದ್ದೀರಾ. ಪ್ರೀಮಿಯಂ ಕ್ವಾಲಿಟಿ. ಇದು ಬಂದು ನಿಮ್ಗೆ ಎಷ್ಟು ನೀವೇ ಹೇಳು. ನಮಗೆ ಗಂಧ ಗಾಳಿ ಗೊತ್ತಿರ ನಿಮ್ನ ಯಾಕೆ ಕೂರಿಸ್ತಿದ್ದೋ ನಾವು? ಹಿಂಗೆ ಏನೇನು ಎತ್ತ ಅಂತ ಈ ಸಲ ಬಂದಿದ್ದು ಮಾಡ್ಲು. ಬೇರೆ ಕಡೆ ಎಷ್ಟು ಗೊತ್ತಿಲ್ಲ, ನೀನು ಎಷ್ಟು ಸೇಲ್ ಮಾಡ್ತೀವಿ ಅಷ್ಟು ಹೇಳು. ಪ್ರೈಸ್ ರಿಪೋರ್ಟ್ ಮಾಡಿದ್ದಕ್ಕೆ. ಓಕೆ ಗೈಸ್, ಇದು ನೋಡಿ ಅದೇ ಹೇಳಿದ್ನಲ್ಲ, ಇದು ಬೇರೆ ಕಡೆ ಎಷ್ಟು ತಗೊಂಡ್ರೆ ಅಷ್ಟು ಗೊತ್ತಿಲ್ಲ. ಅದೆಲ್ಲ ಮೈಸೂರು ಸಿಲ್ಕ್ ಸಾರಿ ಹೇಗಿದೆ ಅಂದ್ರೆ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ನೋಡಿ. ಕ್ವಾಲಿಟಿ ಹೇಗಿದೆ ಅಂದ್ರೆ ನೋಡಿ, ಬೇರೆ ಸೀರೆ ಆದ್ರೆ ಹೆಂಗಿರುತ್ತೆ, ಮೈಸೂರು ಸಿಲ್ಕಲ್ಲೇ ಈಗ ಕಾಫಿ ಮಾಡ್ತಾರೆ. ಬೇಕಾದ್ರೆ ನೀವು ಪ್ರೆಸ್ ಮಾಡಿ ನೋಡಿ, ಹಂಗೆ ಸ್ವಲ್ಪ ಏನಾಗುತ್ತೆ ಅಂದ್ರೆ ನರಿಗೆ ಬಿದ್ದುಬಿಡುತ್ತೆ. ನೀವು ಹೆಂಗ್ ಪ್ರೆಸ್ ಮಾಡಿ ಇದೇನು ನರಿಗೆ ಇಲ್ಲ. ಬಟ್ ಏನಂದ್ರೆ ಇದು ಡ್ರೈ ವಾಶೇ, ಇದು ಕಂಪಲ್ಸರಿ, ನೀರಿಗೆ ಹಾಕಂಗಿಲ್ಲ. ಬಂದು ಇದು ಡಬಲ್ ಶೇಡಲ್ಲಿ. ಡಬಲ್ ಶೇಡ್ ಅಂತಂದ್ರೆ 2 ಕಲರಲ್ಲಿ ಮಿಕ್ಸ್ ಇರುತ್ತೆ. ಸೇಮ್ ಹೆಂಗಂದ್ರೆ ಬ್ಲೌಸ್ ಬಂದ್ಬಿಟ್ಟು ಅಪೋಸಿಟ್ ಕಲರ್. ಇದು ಕೂಡ ಈ ಬಾರ್ಡರ್ ಬಂದ್ಬಿಟ್ಟು ಇವಾಗ ನಿಮಗೆ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ನಿಮಗೆ ಬಾರ್ಡರು ಲೈನ್ ಬಾರ್ಡರ್ ಅಂತ ಕೊಡ್ತಾರೆ. ಸೇಮ್ ಅದೇ ಥರ ಕಾಪಿ ಮಾಡಿ ಮಾಡಿಸಿರೋದು. ಇದು ನಾವು ಹೇಳಿ ಆ್ಯಕ್ಚುಲಿ ಮಾಡಿಸಿರೋಂಥ ಸೀರೆ ಇದು. ಇದು ಬಂದ್ಬಿಟ್ಟು ಪ್ರೈಸ್ ಇವಾಗ ನೀವು ಹೆಂಗೆ ತಗೊಂಡ್ರು ಮಾರ್ಕೆಟಲ್ಲಿ 2000 ರೂಪೀಸ್ ಇದ್ದೇ ಇರುತ್ತೆ ಈ ಸಾರಿ. ಬಟ್ ಗೈಸ್ ಮತ್ತೆ ನನ್ನ ತಂಗಿ ಹಿಂದೆ ಮುಂದೆ ಮದ್ವೆ ಹಿಂದೆ ಮುಂದೆ ನೋಡ್ತೀರಾ, ಆ ಟೈಮಲ್ಲೆಲ್ಲ ನನ್ನ ತಂಗಿ ತರಿಸಿರೋ ಸೀರೆ ಎಲ್ಲ ಮೈಸೂರು ಸೀರೆ, ಕ್ರೇಪ್ ಮೈಸೂರು ಸಿಲ್ಕ್ ಸಾರಿ ನಾವು ಇದೇ ಫ್ಯಾಕ್ಟ್ರಿಯಿಂದನೇ ತರಿಸಿರೋದು. ಸೊ ಇದು ನಾವು ಇವಾಗ ಇದೇನು ಪ್ರೈಸ್ ಕೊಡ್ತಾ ಇದ್ದೀವಿ ಅಂದರೆ 1500 ರೂಪೀಸ್ ಪ್ರೈಸ್ಗೆ ಇದನ್ನು ಕೊಡ್ತಾ ಇದ್ದೀವಿ. ಇದು ಅಷ್ಟೇ, ಇದು ಬಂದ್ಬಿಟ್ಟು 1600 ರೂಪೀಸ್ ಇದನ್ನು ಕೊಡ್ತಾ ಇದ್ದೀವಿ ಬನಾರಸಿ. ಹಾಂ ಗೈಸ್, ಅದರಲ್ಲಿ ಡಿಫ್ರೆಂಟ್ ಡಿಸೈನು, ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದೆ. ನಾಳೆ ನಿಮಗೆ ಎಲ್ಲ ಕಲರು ಶೋ ಮಾಡ್ತೀವಿ, ಯಾರಿಗೆ ಬೇಕು ಬುಕ್ ಮಾಡ್ಕೋಬಹುದು. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೆಂಗಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಒಂದೊಂದು ಸೀರೆದು ಒಂದೊಂದು ಇದು ಏನಪ್ಪ ಅಂತಂದ್ರೆ ಒಂದೊಂದೇ ಹಾಕ್ಬಿಟ್ಟು ನೀಟಾಗಿ ಇದ್ರ ಮೇಲೆ ಜೋಡಿಸ್ಬಿಟ್ಟು ತೋರಿಸ್ತಾ ಇರ್ತೀನಿ. ಅದು ನಿಮ್ಗೆ ಯಾವ್ದು ಬೇಕು, ಯಾವ ಪರ್ಟಿಕ್ಯುಲರ್ ಬೇಕು ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಹೋಗ್ಬಿಟ್ಟು ವಾಟ್ಸ್ಆಪ್ ನಂಬರ್ ಹಾಕ್ತೀನಿ ಸೈಡಲ್ಲಿ. ಆ ವಾಟ್ಸ್ಆಪ್ ನಂಬರ್ ಕಳಿಸಿ ನಿಮ್ಮ ಸೀರೆ ಬುಕ್ ಆಗುತ್ತೆ. ಬಟ್ ಒಂದ್ಸಲಿ ಮುಗ್ಬಿಟ್ಟು ಕ್ವಾಲಿಟಿ ಹೆಂಗಿದೆ ಚೆಕ್ ಮಾಡ್ಬಿಟ್ಟು ಯಾವ್ದು ತಡ್ರಿ. ಇದನ್ನ ಈ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಉಪ್ಪಿನಕಾಯಿ ಮಾಡಿಲ್ಲ, ಒಂದು 15-20 ದಿವಸ ರಿಸರ್ಚ್ ಮಾಡಿದೀವಿ ಇದ್ರ ಬಗ್ಗೆ. ರಿಸರ್ಚ್ ಮಾಡಿ ತರಿಸ್ಕೊಂಡು ಒಳ್ಳೆ ಮ್ಯಾನುಫ್ಯಾಕ್ಚರ್ ಹುಡುಕಿ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂತ ಇರೋದು. ಒಂದ್ಸಲ ನೀವು ಬೈ ಮಾಡಿ ಬೇರೆ ಕಡೆ ಕಂಪೇರ್ ಮಾಡಿ ಸೀರೆನ ಬೈ ಮಾಡಿ. ಆಲ್ಮೋಸ್ಟ್ ಕಮೆಂಟ್ ಹಾಕ್ರಿ, ನೀವು ಮೈಸೂರು ಸಿಲ್ಕ್ ಕ್ರೇಪ್ ತರಿಸಬೇಕು ಅಂತಂದ್ರೆ ಎಷ್ಟಾಗುತ್ತೆ ಕಮ್ಮಿ ಅಂತಂದ್ರೂ 2000 ಮೇಲೆ. ಬಟ್ ಇದನ್ನ ಒಂದ್ಸಲ ತಗೊಂಡು ಟ್ರೈ ಮಾಡಿ ನೋಡ್ರಿ, 1500 ರೂಪಾಯಿ ಆಗ್ಬಿಡ್ತಾ ಇರೋದು ಅಷ್ಟೇ. ಇನ್ನು ಯಾವ್ಯಾವ ಮಾಡಲು ಯಾವ ಟೈಪ್ಸ್ ಹೇಳು ಸೀರೆ? ಆ್ಯಕ್ಚುಲಿ ಇದು ನಮ್ಮ ಹತ್ರ ಇವಾಗ ಇದು ಮೈಸೂರು ಸಿಲ್ಕು ಮತ್ತು ಬನಾರಸಿ ಎರಡೇ ಇದು ಮಾಡಿದ್ದೀವಿ ಅಂತ ಇದು ಮಾಡಬೇಡಿ. ನಾಳೆ ನಾವು ತೋರಿಸ್ತೀವಿ ನಿಮಗೆ. ಪಾರ್ಟಿ ವೇರ್ ಸೀರೆನೂ ಇದೆ. ಆಮೇಲೆ ಇವಾಗ ಇದು ಕಾಂಚೀಪುರಂ ನಾವು ಸಿಲ್ಕ್ ಸೀರೆನ ಸೆಮಿ ಸಿಲ್ಕಲ್ಲಿ ಮಾಡಿಸಿದ್ದೀವಿ ಕಾಂಚೀಪುರಂನ. ಆಮೇಲೆ ನಿಮಗೆ ಇದರಲ್ಲಿ ಮತ್ತೆ ಇಲ್ಕಲ್ ಸೀರೆ ಕೂಡ ಸಿಗುತ್ತೆ. ಇಲ್ಕಲ್ ಸೀರೆ ನಮ್ಮ ಹತ್ರ ಪ್ಯೂರ್ ಇದೆ. ಬೇರೆದೆಲ್ಲ ಕಾಪಿ ಮಾಡಿಸಿ ಸಿಲ್ಕಲ್ಲಿ ಮತ್ತು ಮೈಸೂರು ಸಿಲ್ಕಲ್ಲಿ ಮಾಡಿಸಿದ್ದೀವಿ. ಹೇಳ್ರಿ ನಿಮ್ಮ ಅಭಿಪ್ರಾಯ ಹೇಳ್ರಿ ವಸಂತಮ್ಮನವರೇ. ಚೆನ್ನಾಗವೆ. ಚೆನ್ನಾಗವೆ. ನಿಮ್ಮ ಸೀರೆ ಬಗ್ಗೆ ಏನು ಗೊತ್ತೇಳು? ನನಗೆ ಏನು ಗೊತ್ತು, ನಾನು ಇರೋದು ಹೇಳ್ತೀನಿ. ಹೇಳು. ಏನು ಹೇಳ್ತೀನಿ, ಉಟ್ಕೊಂಡಾಗ್ಲೇ ಚೆನ್ನಾಗಿ ಕಾಣುತ್ತೆ. ನಮ್ಮ ಅಮ್ಮಗೂ ರೀಸೆಂಟಾಗಿ ಒಂದು 4-5 ಮೈಸೂರು ಸಿಲ್ಕ್ ಸೀರೆ ಕೊಡಿಸಿದ್ವಿ. ಮುಂಚೆ ಉಟ್ಕೊಳ್ಳೋ ಸೀರೆಗೂ ಈ ಸೀರೆಗೂ ಹೆಂಗೆ ಡಿಫ್ರೆನ್ಸು?
ಚೆನ್ನಾಗವ ಆಮೇಲೆ ತೂಕ ಸುಕ್ಕಿಲ್ಲ. ಗೈಸ್ ಒಂಥರ ವೆಯ್ಟ್ಲೆಸ್ ಇವು. ಇದು ಆಕ್ಚುಲಿ ಮೈಸೂರು ಸಿಲ್ಕು. ಇದು 150 GSL ಬರುತ್ತೆ. ಈ ಮೈಸೂರು ಸಿಲ್ಕು ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. 150 GS ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ನೀವು ಈ ಸೀರೆ 150 GSL ಇರೋದು ರೆಡಿ ಆಗಿರೋದು ಅಷ್ಟೇ. ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ಮರೆ ಹೋಗಿ ಬೆಟ್ಟದಲ್ಲಿ ಒಂದು ಸ್ಪೆಷಲ್ ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ನಮ್ಮ ಬಿಸ್ನೆಸ್ ಚೆನ್ನಾಗಿ ಕ್ಲಿಕ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಲಾಸ್ಟ್ ಟೈಮ್ ಆಗಿದ್ದ ಬಿಸ್ನೆಸ್ಸು ಕೊರಿಯರ್ ಇಶ್ಯೂ ಏನೂ ಆಗಲ್ಲ. ನೀವು ಇವಾಗ ಹುಡುಕಿರೋ ಕೊರಿಯರ್ ಪ್ಲಾಟ್ಫಾರ್ಮ್ ನಾನು ತುಂಬ ಹುಡುಕಿ ತುಂಬ ಒದ್ದಾಡಿ ಒಬ್ಬರನ್ನ ಕೊರಿಯರ್ ಪ್ಲಾಟ್ಫಾರ್ಮ್ ಹುಡುಕಿದ್ದೀನಿ. ಅವರು ನೀಟಾಗಿ ಹ್ಯಾಂಡಲ್ ವಿತ್ ಕೇರ್ ಮಾಡಿ ಬಾಕ್ಸು ಕೂಡ ಬೆಂಡಾಗಿರೋ ಥರ ಸಪ್ಲೈ ಕೊಡ್ತೀವಿ ಅಂತ ಹೇಳವ್ರೆ. ಬಟ್ ಅದು ನೋಡಿರಿ, ನಿಮ್ಗೆ ಯಾವ ಕಡೆ ಸರ್ವಿಸ್ ಇಲ್ಲ ಅಂತಂದ್ರೂ ನಿಮಗೆ ಸರ್ವಿಸ್ ಯಾವುದೋ ಮೊನ್ನೆ ಮಾಡ್ಬಿಟ್ಟು ಎಷ್ಟೊಂದು ಜನ ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೇಳವ್ರೆ. ಬಟ್ ಇದು ಆ ಥರ ಆಗೋದಿಲ್ಲ. ಆಫೀಸಿಗೆ ಬಂದು ಕಲೆಕ್ಟ್ ಮಾಡ್ಕೊಂಡಿದ್ರೆ ಡೈರೆಕ್ಟ್ ನನಗೆ ಹೇಳ್ರಿ, ಆ ಥರ ಮಾಡೋಕ್ಕೆ ಚಾನ್ಸ್ ಇಲ್ಲ. ನೀವು ಯಾವ ಏರಿಯಾದಾಗ ಹೇಳ್ತೀರೋ ಆ ಏರಿಯಾಗೆ ಬಂದು ಮನೆಗೆ ಹತ್ರಕ್ಕೆ ಕೊಡ್ತಾರೆ. ಇಲ್ಲ ನಿಮ್ಮ ಊರಿಗೆ ಬಂದುಬಿಟ್ಟು ನಿಮ್ಮ ಊರು ಏನೊಂದು ಸೆಂಟರ್ ಆಫ್ ಒಂದು ಪಾಯಿಂಟ್ ಇರ್ತದೆ ನೋಡಿ, ಒಂದು ಲೊಕೇಶನ್ನು ಸ್ಟ್ರೀಟ್ ಒಂದು ಜನಕ್ಕೆ ಗೊತ್ತಾಗೋ ಒಂದು ಏರಿಯಾ ಇರ್ತದೆ, ಸ್ಕೂಲು ಕಾಲೇಜು ಆ ಥರ. ಆ ಏರಿಯಾಗೆ ನೀವು ಅಡ್ರೆಸ್ ಕೊಟ್ರ ಅಂತಂದರೆ ಅದೇ ಊರಿಗೆ ಬಂದು ಅಡ್ರೆಸ್ ನಿಮಗೆ ಕೊರಿಯರ್ನ ಡೆಲಿವರಿ ಮಾಡ್ತಾರೆ. ಬಟ್ ಯಾವ ಥರ ಸ್ಟಾಕ್ ಯಾವ ಥರ ಡಿಸೈನ್ ಐತೆ ಅಂತ ಅಂದ್ಬಿಟ್ಟು ನಾಳೆ ತೋರಿಸ್ತೀವಿ. ಬಟ್ ಒಂದ್ಸಲ ಯಾರಿಗಾದ್ರು ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಹಾಕ್ಬಿಟ್ಟು ಡೆಮೋ ಹಾಕ್ಬಿಟ್ಟು ಯಾವ ಥರ ಕಾಣ್ತಿರೋ ಲುಕ್ಕು ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತೀವಿ. ಅಷ್ಟೇ. ಈ ಬಿಸ್ನೆಸ್ಗೆ ಎಲ್ಲರೂ ನಿಮ್ಮ ಸಪೋರ್ಟ್ ಬೇಕು ಮತ್ತು ನಿಮ್ಮ ವಿಶ್ವಾಸ ಬೇಕು. ಇಲ್ಲಿಂದ ನಮ್ಮ ಬಿಸ್ನೆಸ್ ಸ್ಟಾರ್ಟ್ ವಿತ್ ಇವರೆಲ್ಲ ಜೊತೆ ಸೇರ್ಕೊಂಡು ನೆಕ್ಸ್ಟು ಇವ್ರು ಇಷ್ಟು ಜನ ಸೇರ್ಕೊಂಡು ಹೆಂಗಸ್ರು ನೋಡ್ಕೊಂತಾರೆ. ಆಮೇಲೆ ಮುಂದಕ್ಕೆ ನಾವೇನೋ ಮಾಡ್ತೀವಿ. ಹೇಳೋ ನಗ್ಚಲ್ಲ ಪ್ಲಾನ್ ಎಲ್ಲ ಇಟ್ಕೊಂಡಿದ್ದೀರ ತಲೆಯಲ್ಲಿ. ಇವಾಗ ಕಾಲೇಜಲ್ಲಿ ಮುಗಿದೇನು ಕಾಯ್ತಾ ಇದ್ದೀವಿ. ಮುಂದೆ ನೋಡ್ತೀರಾ, ಜೊತೆಲೇ ಮಾಡ್ತೀವಿ, ನೋಡ್ತಾ ಇರ್ತೀವಿ. ಒಟ್ನಾಗೆ ಯಾರನ್ನ ಕೈ ಬಿಡಲ್ಲ. ನಮ್ಮನ್ನು ನಂಬಿರೋರನ್ನ ನಾವು ಬೆಳೆಯೋದ್ರ ಜೊತೆಗೆ ಅವ್ರನ್ನ ಬೆಳೆಸ್ಕೊಳ್ತೀವಿ. ನೋಡ್ತಾ ಇರ್ತೀರಾ. ಇವ್ರು ಲಾಸ್ಟ್ ಅವರು ಕೊನೆ ಜೊತೆಗೆ ಇದ್ದರೆ ಮಾತ್ರ ನಾವು ಇದ್ದೇ ಇರ್ತೀವಿ. ಗಂಡ ಮದುವೆ ಆಗ್ದಂಗೆ ನಾನು ರೋಲೆಕ್ಸ್ ಕೊಡ್ತೀನಿ ಅಂತ ಅಂದವಳೆ. ಈ ಸಲ ಇದು ಕೇಳು ಹೆಂಗ್ ಬಂತು ಕಾಂಪನ್ಸೇಷನ್? ಎಷ್ಟು ಕಾಫಿ ಇದು ಮಾಡಿದ್ದು ಎಷ್ಟು ಬಂತು? ಅದ್ರಾಗ ಏನ್ ಕೊಡ್ಸೋದು ನಮಗೆ? ಲಾಸ್ ಅಲ್ಲಿ ಅಣ್ಣ ನೀವು ಅನ್ಕೊಂಡಿದೀರಾ ಅಷ್ಟೇ, ಹಂಗೆಲ್ಲ ಏನಿಲ್ಲ. ಸುಳ್ಳಣ ಇದು ಇನ್ಕಮ್ ಟ್ಯಾಕ್ಸ್ ಕಟ್ಟಕ್ಕೆ ಅಗ್ರಿಕಲ್ಚರಲ್ ಇನ್ಕಮ್ ಬ್ರೋ. ಹೂಕಣೋ ಎಕ್ಸಾಮ್ಷನ್ ಫುಲ್ ಅವ್ರದ್ದು ಎಲ್ಲ ಡೋವು ಮಮ್ಮ ಹಂಗಂದ್ರೆ ಏನಲ್ಲ ಬರ್ತಡೆಗೆ ಲೇ ಲಾಸ್ಟ್ ಟೈಮ್ ಪಾರ್ಟಿ ಕೊಡ್ಲಿಲ್ಲ ನಾವು ಭಾನುವಾರ ಮಾಡಿಬಿಟ್ಟ. ಮಾಡಿದೀನಿ ನಡ್ರ ಮತ್ತಿದ್ದಿ ಮಾಡ್ಬಿಡ್ತಾನ ಬಿರಿಯಾನಿ ಗ್ಯಾರಂಟಿ. ನಾನು ಅನ್ನ ಸಾರು ಸೋಮವಾರ ತಿಂದೆ ಅನ್ಕೊಂಡು ನಾನು ಏನಾದ್ರು ಸೋಮವಾರ ತಿಂದೆ ಅನ್ಕೋ. ನಮ್ಮ ಮನೇಲಿ ನಮ್ಮ ಅಪ್ಪ ನಾನು ಆಸ್ತಿ ಪತ್ರದಿಂದ ಆಸೆ ಆಗ್ತಾರೆ. ಹೆಸರು ಹಂಗೆ ಕಾಟ್ ತಿನ್ನದೇ ಉಂಟಂತೆ ನೀನು ವಾರ ಪೂರ್ತಿ ತಿನ್ನೋದು ಸೋಮವಾರ ತಿನ್ನಂತ ಬಂದೇವನು ಬಂದು ನೋಡ್ತಾನೆ. ನಾನು ನರಕದಲ್ಲಿ ಹೋದಾಗ ಎಣ್ಣೆಲ್ಲ 50 ಡಿಗ್ರಿ ಕಮ್ಮಿ ಕರೀತಾರ ನನ್ನ. ನೀನ್ ಸೋಮವಾರ ತಿನ್ನೋದು ಜಾಸ್ತಿ ಕರೀತಾರ ನಿನ್ನ. A few moments later. ಕುತ್ಕೊಳ್ರಿ ಇರ್ಲಿ ಒಂಚೂರ ನೀಟಾಗಿ ನೋಡಿ ಮಾಡಿ ಬಡಿಸ್ಬೇಕು ನಮಗೆ. ಸೆಲೆಬ್ರಿಟಿಗಳ ಮೇಲೆ ಮೊದಲ ಆತಿಥ್ಯ ನಿಮ್ಗೆ. ಬನ್ನಿ ಸರ್ ಕೂತ್ಕೊಳ್ರಿ. ಫ್ಯಾನ್ಗೆ ಹಾಕೋಣ ಬೇಸಿ ಹಾಕಮ್ಮ. ಓಹೋ ತಗೊಳ್ರಿ ಎತ್ತದ್ದು ಹೇಳು ವೆಲ್ಕಮ್ ಚಾನಲ್ ಅಂತ. 3 ತಿಂಗಳು ಮುಂಚೆ ಹೇಳಿದ್ರು ಬ್ಲಾಗ್ ಮಾಡ್ತೀನಿ ಅಂತ ಮಾಡು ಅಂತಂದು. ನಾನು ಹೇಳ್ದಪ್ಪ ಮಾಡು ಅಂತ. ಇವನು ಹೇಳ್ದ ಮಾಡ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಕ್ಯಾಮ್ರಾ ಇಟ್ಕೊಳ್ಳೋಕೆ ಗೊತ್ತಿಲ್ಲ, ಕಂಟೆಂಟ್ ಇಲ್ಲ. ಕಂಟೆಂಟ್ ಆಗಿಲ್ಲ, ಕಂಟೆಂಟ್ ಕೊಡ್ತೀನಿ ತಗೋ. ಏನ್ ಕಂಟೆಂಟ್? ಇಬ್ರು ಸೇರ್ಕೊಂಡು ಮಾಡೋಣ. ಕಿರಣ ಇಬ್ರು ಸೇರ್ಕೊಂಡು ಮಾಡು. ಓಹೋ ನನ್ನ ಸೇರ್ಕೊಂಡು ಮಾಡ್ಬೇಕಾ? ಕಮೆಂಟ್ ಆಗ್ರಿ ಇಬ್ರು ಸೇರ್ಕೊಂಡು ಒಂದ್ ಚಾನಲ್. ನನ್ನ ಸಹಾಯಕನ ಅಂತ ನೀನ್ ಪ್ಲಾನ್. ಹೆಂಗೆ ಇರು ನೀನು ಮುಗಿಸ್ಕೊಂಡು ಇನ್ನ 3 ವರ್ಷ ಹೋಗಲ್ಲ ಚಿಕ್ಕಮಂಗ್ಳೂರ್ಗೆ, ಬೆಂಗಳೂರಲ್ಲಿ ಇರ್ತೀಯ. ಗೊತ್ತು ಬೆಂಗಳೂರಲ್ಲಿ ಮಕ್ಳು ಎತ್ತಾದ್ರೆ ಯಾವ್ದೋ ಒಂದು ಮಾಡ್ಕೊಂಡ್ಬಿಡು. ಇಲ್ಲ ನಾರ್ಮಲಿಗೆ ಒಂದು ರೂಮ್ ಅಲ್ಲಿದೆ, ಅಲ್ಲಿಗೆ ಸೆಟ್ ಆಗ್ಬಿಡಿ. ಮನೆ ಪಕ್ಕನ ಮನೆ ಪೂರ್ತಿ ಬಿಟ್ಕೊಡ್ತೀನಿ ಬಾ ನಿನಗೆ. ಒಂದೇ ಒಂದ್ ದಿವಸ ನಿನಗೆ ಅಳಗಂಡ ರೂಮ್ ಅಂದ. ಮೊನ್ನೆ ತಾನೇ ಅಂದಿದ್ದೆ 3 ದಿನ ಬಟ್ಟೆ ತಾನೆ ಇಲ್ಲೇ ಇಟ್ಬಿಡ್ತೀನಿ, 3 ದಿನ ಇಲ್ಲಿ ಬಿಡ್ತೀನಿ, 3 ದಿನ ಅಲ್ಲಿ ಇರ್ತೀನಿ ಅಂತ. ಇದಕ್ಕಿನ್ನ ಬೇಕು ಇವನಿಗೆ. ನೋಡ್ರಿ ಆಂಟಿ ಯಾರಾದ್ರೂ ಹಿಂಗ ಅಂತಾರ. ನಾನ್ ಅಂದಿದ್ದೆ 3 ದಿನ ಬಟ್ಟೆ ತಂದಿ ನಾನ್ ನಿಮ್ಮನೆ ಹಾಕ್ತೀನಿ, ನಿಮ್ ಬಟ್ಟೆ ಬಿಡ್ತಾನೆ ಅಲ್ಲ ಹಾಕು, 3 ದಿನ ಇಲ್ಲಿರೋ 3 ದಿನ ಅಲ್ಲಿರೋ ಅಂತ ಅಂದಿದ್ದೆ. ನೋಡ್ರಿ ಇವಾಗ ಎಂತ ಮಾತಾಡ್ಬಿಟ್ಟೆ ಅವನು. ನನಗ್ ದುಃಖ ಆಗೋಯ್ತು ಇವಾಗ. ನಾನು ಸ್ಟ್ರೈಕ್ ಮಾಡ್ತೀನಿ ಇವಾಗ. ಹೌದು ಬಿರಿಯಾನಿ ತಿಂದಿರಪ್ಪ. ಆಮೇಲೆ ನಾನ್ ಬಿಡ ಗೊತ್ತಲ್ಲ ನೋಡಿಲ್ಲಿ. ಆಮೇಲೆ ಇಬ್ರು ಇಕ್ಕಿಕ್ಕವ್ರು ಶಿವನ್ ನಾನೇನೋ ಫುಲ್ ಖುಷಿಯಾಗಿ ಬಿರಿಯಾನಿ ನೀನು ನಮಗೆಲ್ಲದು ನಾವು ನಡ್ಸಲ್ಲ ಸೋಮವಾರ ನಾವು ತಿಂತೀವಿ. ಶನಿವಾರ ಶನಿವಾರ
ಶನಿವಾರನಾ? ಅಂತೂ ತಿಂತಿದ್ದ ಶನಿವಾರ ಗುರುವಾರ ನಮ್ಮ ಮನೆ ಅಂದ್ರೆ ವಾರದ 24x7 ಯಾವಾಗ ಕೊಟ್ಟು ತಿಂತಿ. ಶಬಾಷ್. ಕಣ್ರಿ ಹೊಡಿತೀನಿ ಕೆಂಪೇಗೌಡ ಅಂತ ಹೇಳು, ಚಿಕ್ಕಮಗಳೂರು ಹೇಳು, ಬೆಂಗಳೂರು ಹೇಳು, ಚಿಕ್ಕಮಗಳೂರು ಹೇಳು, ಯಾವಾಗ ಕೊಟ್ರು ತಿಂತೀನಿ ಬೆಂಗಳೂರು ಎಲ್ಲ ಇದು, ಬೆಂಗಳೂರಾಗೆ ಹೆಂಗ್ ವಾರದ ಪೂರ್ತಿ ಹೆಂಗ್ ತಿಂತಿದ್ದೆ ಹೇಳಪ್ಪ ಆಯ್ತು. ತಿನ್ನದೇ ಉಂಟಂತೆ ದೇವ್ರು ಸೋಮವಾರ ಮಂಗಳವಾರ ನೋಡ್ತಾನಂತಿ. ಅದೇ ಯಾವತ್ತಿದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾ ತಿನ್ನಲ್ಲ ಅಷ್ಟೇ. ಒಂದ್ ಕೈಯಲ್ಲಿ ಗದ್ದೆ ಒಂದ್ ಕೈಯಲ್ಲಿ ತ್ರಿಶೂಲ ಬರೋರ್ಗು ನಿಮ್ಗೆ ಬುದ್ಧಿ ಬರಲ್ಲ. ಶನಿವಾರ ಗದೆ, ಸೋಮವಾರ ತ್ರಿಶೂಲ. ನೀನ್ ಶನಿವಾರ ವಾರ ಮಾಡ್ತೀಯಾ? 2 ದಿನ ತಿನ್ನಲ್ಲ ನಾನು. ನೈಸ್ ಊಟ, ಬಫೆ ಸಿಸ್ಟಮ್ ಊಟ. ಇದು ಹೋಟ್ಲ ಹೋದ್ರೆ ದೊಡ್ಡ ಡೈನಿಂಗ್ ಕೊಟ್ಬಿಟ್ಟು ಅತ್ತೈತೆ ಇಪ್ಪತ್ತಲ್ಲ ಜೋಡಿಸ್ಕೊಂಡು ಬರ್ಕೊಂಡು ತಿನ್ರಿ ಅಂತ ಹಂಗಾಗಿ ಕತೆ ಬಂದ ಮನೆದು. ತುಪ್ಪ ಇಲ್ಲಿ ಅಲ್ಲೇ ಅಮ್ಮ ತಟ್ಟೆ ಕೊಡು. ಆ ಕಡೆ ಎಳ್ಳೆಳ್ಳಿ ತುಪ್ಪ ತಿನ್ನೋ, ದೇಸಿ ತುಪ್ಪ ಅದು. ಅದೇ ಅಲ್ಲಿ ಯಾವ್ದಣ್ಣ ಅದು ಗುಡ್ಡ ಮಲ್ನಾಡ್ ಗಿಡ್ಡ ತಿನ್ನೋ, ಮಲ್ನಾಡ್ ಗಿಡ್ಡ ತುಪ್ಪ. ನಾನು ಇವಾಗ ಎತ್ತಡ ಬಂದ್ರೆ ಪರವಾಗಿಲ್ಲ, ಯಾವ್ದಲ್ಲ ನೋಡ್ ನನಗೆ ಅದು ಸಡನ್ ಬರಲ್ಲ ಕಣದಲ್ಲಿ. ನಮ್ ಕಡೆ ಹೋದ್ರೆ ಗೊತ್ತವೆ, ನಮ್ ಕಡೆ ಹತ್ರ ಹೊಸ ಕೂಡ ಇಲ್ಲ ಹೆಚ್ಚಾಗಿ ತಿರ್ಸ್ತೀನಿ ನಮ್ ಕಡೆ. 3 ಕಡೆನೂ ಇವೆ. ಹೌದಾ? ನಿಮ್ ಕಡೆ ಬಾ ಸುಮಿತ. ನೀನು ನಮ್ಮನೆ ನಿನ್ನ ಕಣೋ, ದನ. ಯಾರ ಮನೆ ದನ ಇಲ್ಲ ಕಣಲ್ಲಿ, ಯಾವ ಮನೆ ನಮ್ಮನೆ ದನ ಇಲ್ಲ ಕಣ. ನಮ್ಮ ಸವಿತಾಗಿ ಗಿರಣಗೋಸ್ಕರ ಆಸೆ ಕಟ್ಟಬೇಕು. ನಾನಿವಾಗ ಹೊಡಿಸಿದ್ವಿ ಇವಾಗ ಹೇಗೆ? 1 ರೂಪಾಯಿ ತಂದ್ಬಿಟ್ಟು ಹೇಳು. ನಾನು 5 ಲೀಟರ್ ತುಪ್ಪ ತಗೊಂಡ್ಕೊಂಡು ನೆಕ್ಸ್ಟ್ ಜಾಸ್ತಿ ಎಲ್ಲ ಬೇಡ, 500 ಸಾಕು. ಏನ 500 ಲೀಟರ್ ಅಂತೆ. 500 ಲೀಟ್ರು ಲೇ 500 ಲೀಟರ್ ಕಾಫಿ ಎಷ್ಟು ಓನರ್? ಒಂದ್ ಕಾಫಿ ಪುಡಿ 50 ಗ್ರಾಮ್ ಕಾಫಿ ಪುಡಿ. ಕಾಫಿ ಪುಡಿ, ಕಾಫಿ ಪುಡಿ, ಕಾಫಿ ಬೀಜ ಹೋಗ್ಲಿ ಬೇಡ, ಬೀಜ ಹೋಗ್ಲಿ, ಬೀಜ ಮಾಡ್ಕೊಂಡ್ಬಿಡ್ತಿದ್ದೆ. ಬೀಜ ಮಿಕ್ಸಿ ರೂಪಾಯಿ ಮಾಡ್ಕೊಂತಿದ್ದೆ ನಾನು. ನೀನ್ ಬರೀ ಬೀಜ ತಂದ್ಕೊಟ್ಟಿದ್ರೆ ಇವರು ಪುಟ್ಟಿ ಪುಡಿ ನೀನು ಅದೇ ಅಂತ ಏನ್ ಕೇಳ್ದಪ್ಪ ಸಮಿಕ? ಬಾಣ ತೆಗೆದು 17 ಎಕರೆ ಆಂಟಿ, 17 ಎಕರೆ ಇಲ್ಲ ಆಂಟಿ, ಎಲ್ಲ ಬರೀ ಡೋಗು. ಇವ್ರು ಹೇಳ್ತಾರ ಸಾಕು 10 ಎಕರೆ ಹೇಳು. 17 ಯಾರ ಜಮೀನ್ ಇಲ್ದವ್ರು ನಾಲ್ಕು ನಿಜ ಹೇಳು, ಅಕ್ಕ ಸತ್ಯ ಹೇಳ್ರಿ. MBA ಫೇಲ್ ಆಗೋದು ಸುಳ್ಳು ಹೇಳಿದ್ರೆ ನೀನು. ಆಗೋ ಎಷ್ಟು ಎಕರೆ ಇದೆ ಗೊತ್ತಿಲ್ಲ, ನಮ್ಮ ಅಪ್ಪನ ಕೇಳಿದ್ರು. ನೋಡ್ದೇನ್ರಿ ನೀವ್ ಎಷ್ಟ್ ಜನ ಇದ್ದೀರಪ್ಪ? ಒಂದ್ ಮಲ ಕೊಡ್ತೀವಿ ನೋಡಕ ಮರಕ್ಕೆ. ಒಬ್ಳಿಗೆ 17 ಎಕರೆ. ಏನಿಲ್ಲ, ಜಮೀನ್ ಇಲ್ದವ್ರು ನಾವು. ನಾನು ಮಂಜ ಫಿಕ್ಸ್ ಆಗಿದೀವಿ. ಏನೋ ದೊಡ್ಡ ಮಾಡಕ್ ಆಗಿಲ್ಲ ಅನ್ಕೋ, ಒಮ್ಮೆ ಅಂತ ಎತ್ಬಿಡೋದು. ಅಪ್ಪನ್ ಕೇಳೋದು ಅಟ್ಲೀಸ್ಟ್ ಒಂದ್ 2 ಎಕರೆ, ಒಂದ್ 17 ಎಕರೆ 4 ಎಕರೆ ಕೊಟ್ರೆ ಸಾಕು ನಮ್ಮಿಬ್ರು. ನಮ್ಗೆ ಶಮಿತಾನು ಬೇಡ, ನೀವು ಬೇಡ, ಅವ್ರೆ ಅನ್ಬೇಕು ಅವ್ರು ಅವಾಗ. ಇಲ್ಲ ಒಬ್ಳೆ ಮಗಳು ಪಕ್ಕ. ಇವನೇ ಎತ್ಬಿಡೋದಪ್ಪ, ನಾವು ಇವನೇ ಎತ್ಬಿಡ್ತೀವಿ. 17 ಎಕರೆ ಆಯ್ತಲ್ಲ, 30 ಎಕರೆ ಕಟ್ಬಿಟ್ಟು ಮದುವೆ ಮಾಡ್ಸು. ನಿಮ್ ಮದ್ವೆಗೆ 2 ಎಕರೆ ಗಿಫ್ಟ್ ಹಾಕೊಳ್ತಾಳೆ. ಅವರು ಸಮಿತ ಸ್ಮೈಲ್ ನೋಡು. ಮದ್ವೆಗೆ 2 ಎಕರೆ ಫ್ರೀ ಆಗಿ. ಅದೇ ಗಂಡು ಗಂಡು ಇಬ್ರು ಎತ್ಬಿಟ್ರೆ ಮಿನಿಮಮ್ ಒಂದು 10 ಎಕರೆ ಹೊಡಿಬೋದಾ? ಅದೇ ನಂತಿವ್ರಿಗೆ ನಾನು ಅದೇ ಪ್ಲಾನ್ ಮಾಡ್ತಾ ಇದ್ದೀನಿ. Next First ನಿಮ್ದು ಏನು ಕಿರಣ update ಇಟ್ಬಿಟ್ಟು ಕೊಡೋದು ಅವ್ರಿಗೆ. ಡಬಲ್ ಇದೆ ಇಲ್ಲಿ, ಅಣ್ಣನ್ ಸೈಟ್ ಇದೆ. ಆಂಟಿ ಎಲ್ಲ ಸೈಟ್ ನೋಡ್ಕೊಂಡ್ ನೀನು 17 ಎಕರೆ ಅಲ್ಲಿ ಮಡಗಿರೋದು ಒಂದೇ, ಇವನು 1 ಎಕರೆ ಇಲ್ಲಿ ಮಡಗಿರೋದು ಒಂದೇ. ನಾನು ಹೇಳ್ತಾ ಇರೋದು. ಅಂತ ಮಕ್ಳಿಗೆ ಒಂದ್ 2 ಎಕರೆ ಜಮೀನ್ ಐತಂತೆ. ಇವ್ರನ್ನೇ ಎತ್ಬಿಡ್ತೀನಿ, ಆದ್ರೆ ಅಕ್ಕಂದಿರಿದ್ದಾರೆ. ಅದು ಯಾಕೆ ಕರೀತಾರೆ ಹೇಳು? 4 ಎಕರೆ ಅಂತ ಅಂದ್ಬಿಡ್ರಿ, 4 ಎಕರೆ ಅಂತ ಅಂದ್ಬಿಡ್ರಿ ಹೇಳ್ತೀನಿ. ಮತ್ತೆ ಎಷ್ಟಿರೋದು? 2 2 ಅಲ್ವಾ? ಕಮ್ಮಿ. ನೋಡಿ, 2 ಎಕರೆ ಐತಮ್ಮ. ಎಲ್ಲ ಹೇಳು ಆ ಕಡೆ ಕಡೆ. ಕೆರೆ ಕಡಿಕ ಏನ್ ದೊಡ್ಡ ನೋಡ್ತಾ 17 ಎಕರೆ ಇಲ್ಲಿ. ಮಾಕ್ರಿ ನೀನು 17 ಎಕರೆ ಇರೋದು ಒಂದೇ, ನಿಂದು 1 ಎಕರೆ ಇರೋದು ಒಂದೇ. ಇದು ಪಾಯಿಂಟು. ನಮ್ಮ ಅಪ್ಪ ಇದ್ರೆ ಕೊಡೋಣ ನನಗೆ ಅಂತಾನೆ. ಶಮಿತಾ ಮಿಡಿ ಮಾವಿನಕಾಯಿ ಬೇಕಾ? ಉಪ್ಪಿಗೆ 2 ಎಕರೆ ಇದ್ದಾನ ಕೈಗೆ ಇಟ್ಕೊಂಬಂದಿ. ಈಪಿಗಾರ ಹಾಕಿರೋದು ಮಾವಿನಕಾಯಿ ನಾನು ಅದು ಮಸಾಲೆ ಹಾಕಿರೋದು ಯಾರೋ ಇವರೇ. ನಂಜನ ಮಾವಿನಕಾಯಿ ಶಮಿತಾ, ಬಟ್ ಮಿಡಿ ಫೇಮಸ್ ಅಲ್ವಾ? ನಿಮ್ ಕಡೆ ಆಯ್ತಾ ಮಿಡಿ ಉಪ್ಪಿನಕಾಯಿ? ಇರುತ್ತೆ ಅಲ್ಲೂ. ಮಿಡಿ ಉಪ್ಪಿನಕಾಯಿ ತೋರಿಸಿ ನೋಡ್ರಿ. ಯಾಕಮ್ಮ ಮಿಡಿ ಉಪ್ಪಿನಕಾಯಿ ಹಾಕೋಣ ಇದೆ ಒಂದು ಉಂಡೆ. ಇದು ಮಾವಿನಕಾಯಿ ಪೀಚ್ ಗಾಯ್ಸ್. ಇದು ತಿನ್ನಕ್ ಮಾವಿನಕಾಯಿ ಪೀಚ್ ಕಿತ್ಕೊಂಡು ತೊಳೆದ್ಬಿಟ್ಟು ಉಪ್ಪಲ್ಲಿ ನೆನಕಿರೋದು. ಉಪ್ಪಲ್ಲಿ ಉಪ್ಪು ಹಾಕ್ಬಿಟ್ಟು ಬಾಕ್ಸಲ್ಲಿ ಮುಚ್ಬಿಡೋದು 15-20 ದಿವಸ. ಅದು ಚೆನ್ನಾಗಿ ಎಲ್ಲ ಹಿಂಡ್ಕೊಂಡು ನೋಡಲ್ಲಿ ಮುಖಣ ನಿಂಗೆ ಗೊತ್ತು ಉಪ್ಪಿನಕಾಯಿ ಗೊತ್ತ ನಿಂಗೆ. ಗಾಯ್ಸ್ ಇವತ್ತು ಬಿಸ್ನೆಸ್ ಓಪನ್ ಮಾಡಿರೋ ಪ್ರಯುಕ್ತ ಒಬ್ಬಟ್ಟು, ಇದು ಬಿರಿಯಾನಿ, ಮಗ ಇದು ಹಪ್ಪಳ. ಬಿಸ್ನೆಸ್ ತುಂಬಾ ಒಳ್ಳೆ ದಿನ, ಶುಭ ದಿನ. ಅದಲ್ಲ ಅಣ್ಣ, ಬಿಸ್ನೆಸ್ ಓಪನ್ ಮಾಡೋ ಪ್ರಯುಕ್ತ. ಡೇಟ್ ಶೇರ್ ಮಾಡ್ಕೊಳ್ಳಿ, ಫ್ಯೂಚರ್ ಗೊತ್ತಾಗ್ತದೆ. ಬಿಸ್ನೆಸ್ ಓಪನ್ ಮಾಡಿ ಇವತ್ತು. ನೆನ್ಪಿಟ್ಕೋತೀವಿ, ಮರೆಯಲ್ಲ.
ಸೋಮವಾರ ಅಂದ್ರೆ ನಿನ್ನೆ ಹೊಡೆಯುತ್ತಾ ನಾನು ಹೊಡಿಲ್ಲ ಸೋಮವಾರ ಅಲ್ಲ ಜುಲೈ 6. ಅದೇ ಹೇಳಿದ್ರು ಸೋಮವಾರ ಆಗಿತ್ತು ಅಂತಾನು ಮರೆಯಲ್ಲ ಅಂತ. ಇಷ್ಟಿನ ತನಕ 1 ಲೆಕ್ಕ ಇನ್ಮೇಲೆ 1 ಲೆಕ್ಕ ಹಂಗೆ ಆ ಥರ. ನೋಡ್ದೇನ್ರಿ ತಿಂದೆ. ಖಾರ ಆಗ್ಬಿಡ್ತು ಅಲ್ವನಾ? ನಾನು ಹಾಗೆ ಮಟ್ಟಾಗೆ ತಿಂದೆ. ಹೆಸರುಗಳೇನಾ ನೀರು ಕೊಡು ಹಂಗೋ ಅಲ್ಲಿ ಮಾಡು ಬಿಸ್ನೆಸ್ ಪ್ರಯುಕ್ತ ಬಿರಿಯಾನಿ, ಆಮೇಲೆ ಬಜ್ಜಿ, ನಾನು ಹೊಡಿತೀನಿ ಅಣ್ಣ. ಬಜ್ಜಿ 2 ಥರ ಹಪ್ಪಳ, ಒಂದು ಕಾಳು ಹಪ್ಪಳ, ಒಂದು ಅಕ್ಕಿ ಹಪ್ಪಳ, ಮತ್ತೆ ಈಗ ಅದು ಇದು ಫ್ರೈ ಅದು Business ಪ್ರಯುಕ್ತ. ಫ್ರೈ ಎಲ್ಲ ಕಣ ಇದು ಕಾಳು ಗೊಜ್ಜಿದ್ದು ಅದೇ ಫ್ರೈ ಕಣ ನೋಡಿದ್ರು ಫ್ರೈ. ಓಹ್ A few moments later. ಮ್ಯಾಜಿಕ್ಕು. ನನ್ ಕಳ್ಸೋದು ಮತ್ತೆ ಇಲ್ವೇ ಇದೆ. ಆಯ್ತಾ ಒಂದು ನಿಮಿಷ ಇರು. ಯಾಕೆ ಕಾಣ್ತಾ ಇಲ್ಲ? ಇರುವೆ ಇದ್ದಲ್ಲ ಕಾಣಕ್ಕೆ. ಇದೆ ಅಲ್ಲಿ ಇರ್ವೆ. ಆಯ್ತು ಎಲ್ಲದ ಇರೋ ತೋರ್ಸ ನನಗೆ. ಇಲ್ಲಿದೆ ಇರ್ವೆ, ನಿಂಗೆ ಕಾಣ್ತಾ ಇದೆ, ನಿಂಗೆ ಕಾಣ್ತಾ ಇಲ್ಲ ಅಷ್ಟೇ. ಆಯ್ತಾ? ಇರ್ವೆ ಇದೆ. ಇರುವೆ, ಓಹೋ ಇರುವೆ ಅದೇ. ಹಾ ತಗೋ, ಇರ್ವೆ ಜಾಕೆಟ್ ಹಿಡ್ಕೋ. ಏಯ್ ಇಟ್ಕೋ, ಇರ್ವೆ ಜಾಕೆಟ್ ಇಟ್ಕೋ. ಇರುವೆ ಜಾಕೆಟ್ ಹೆಂಗೆ ಬರ್ತದೆ? ನಾನು ಒಂದ್ಸತಿ ಹಿಡ್ಕೊಳ್ಳೆ. ಆಯ್ತು ಹೇಳಪ್ಪ. ಹಿಡ್ಕೊಂಡ ಇಟ್ಕೊಂಡು ಇರ್ವೇನೇನೋ ಏನು ಜಾಕೆಟ್ ಹಿಡ್ಕೊಂಡಿದ್ದೆ. ಇದು ಯಾವ್ದೋ ಕಾಮಿಡಿ ಇದು. ಇದು ನಾನ್ ನೋಡಿರೋ ಏಯ್, ನಗೋ, ನಗೋ. ನಮಿತಾ, ಈ SMR ತಾನೇ ಇದು ಕಾಪಿ. ಹೌದಣ್ಣ, ನಾನು ಅದನ್ನೇ ಹೇಳಿದ್ದು, ಇದನ್ನೇ ಅಂತ ಹೇಳ್ತಾ ಇದ್ದೀನಿ. ಅಂತೂ ಒಪ್ಕೊಂಡ. ಇರುವೆ ಇರ್ಲೇ ಇಲ್ಲ ಅಲ್ಲಿ. ಆದ್ರೆ ನೀನಂತ ಜಾಕೆಟ್ ಎಲ್ಲಂದೆ ಇದೆ ಅಂತ ನಾನು. ಆಮೇಲೆ ನೀನ್ ಇದೆ ಅಂದಲ್ಲ, ನನ್ನ 4 ಸತಿ ಇಲ್ಲ ಅಂದೆ. 5ನೇ ಸತಿ ಇದೆ ಅಂದಲ್ಲ. ನಿನ್ನದು ನಮ್ಮ ಮನೇಲಿ ಯಾಕೆ ಕೊಟ್ಟವ್ರೆ ಪೆದ್ರ ಜೊತೆ ಜಾಸ್ತಿ ವಾದ ಮಾಡಬೇಡ ಅಂತ. ಅದಕ್ಕೆ ಪೆದ್ದಾಗಿದ್ದು. ಬೆಳಗ್ಗೆ ನಾನು ಬರ್ತೀನಿ 9 ಗಂಟೆಗೆ. ಬರೋದು ಫೀಸು ಏನೋ ರೆಡಿ ಮಾಡ್ಕೊಂಡ್ ಬರ್ತೀನಿ. ಸಮಿತಾ ನಿಮ್ದು ನಾಳೆಗೆ ಕಟ್ಬೇಕಂತ. ನಾಳೆ ಕಟ್ಬಿಡೋ ಸುಮ್ಮನೆ ಏನಕ್ಕೆ ಅಂತ ಹೋದ್ನಿ. ಅವೇನಾದ್ರು ಪ್ರೊಸೀಜರ್ ಏನಾದ್ರು ಇರ್ತವೆ ನಾ ಫಿಲ್ ಗಿಲ್ ಮಾಡ್ಬೇಕು ಅಂತ. ಕಟ್ಬೇಕಂತೋ, ನಾಳೆನೇ ಕಟ್ಬೇಕಂತ. ಕಟ್ಲೇಬೇಕಂದ್ರೆ ನಾಳೆಗೆ ಆಯ್ತು, ನಾಳೆಗೆ ಎಕ್ಸಾಮ್ ಫೀಸ್ ಕಟ್ಬೇಕು. ಲಾಸ್ಟ್ ಟೈಮ್ ಇಂದು ನಮ್ಮ MBA ಜೀವನದ ಎಂಡಿಂಗ್ 2 ವರ್ಷ ಎಷ್ಟು ಬೇಗ ಮುಗೀತು ನೋಡು. 2 ವರ್ಷ ಬಗೋಯ್ತು ಅಂದೆ. 2 ವರ್ಷ ಅಲ್ಲ, 1 ವರ್ಷ 6 ತಿಂಗಳು. ಗಾಯ್ಸ್ ಇವ್ರಿಗೆ ಅದೃಷ್ಟನೇ ನನ್ನಂತ ಅಪರೂಪದ ಸಿಕ್ಕಿರೋದು ನಿಮಗೆ. ಅದು ನಾನ್ ನಿಮ್ಮಿಬ್ರಿಗೆ ಹೇಳ್ಬೇಕು. ಓಹೋ ಅದೋಡು ಇದ್ರ ಮೇಲೆ ನಿಂತೋಳೆ ಅದಂಗೂ ನಂಗಿನ ಕುಳುಗಿದ್ದಿ. ನೀನ್ ಅಪರೂಪದ ಅಪರಂಜಿನ ನೀನು. ಹೌದು, ಕುಳುಕಿದ್ದೀನಲ್ಲ. ಅಂತೂ ನನ್ನಷ್ಟು ಒಳ್ಳೆ ಹುಡುಗಿ ನಿಮ್ ಫ್ರೆಂಡ್ ಆಗಿರೋದು ನಿಮ್ಮಿಬ್ರು ಪುಣ್ಯ. ಅಜೋ ನನ್ನಂತ ರಾಜ್ಕುಮಾರ್ ಮದ್ವೆಗೆ ನಾನೇನು ಕೇಳೋ, ನಿಮ್ಮಿಬ್ರ ಜೊತೆ ಫ್ರೆಂಡ್ ಆಗಿರೋದು, ನಿಮ್ಮಿಬ್ರ ಜೊತೆನೆ ಚೆನ್ನಾಗಿದ್ದೀನಿ. ಇನ್ನ ಮದ್ವೆಗೆ ನನ್ ಅಣ್ಣ ತಮ್ಮಂದಿರು ಯಾರು ಇರಲ್ಲ. ಇಲ್ಲ, ಇನ್ನೂ 1-2 ಜನ ಇದಾರೆ. ಹೇಳಿದ್ಯಲ್ಲ ನೀನು ರೋಲೆಕ್ಸ್ ಕೊಡ್ತೀನಿ ಗಂಡ ಕೈಲಿ ಅಂತ. ಗಂಡನ್ ನಾನ್ ಕೊಡ್ತೀನಿ ನನ್ ದುಡ್ಡಲ್ಲಿ. ನಾನ್ ನನ್ಗೇನ್ ಕೊಡ್ತೀಯಾ? ನಿನಗೆ ನೀವೆಲ್ಲ ಅವಾಗ ಇಲ್ಲಿ ಅಲ್ಲಿ ಇರ್ತೀರಾ, ಇಲ್ಲಿ ಕೊಡೋಕೆ. ನಾವೆಲ್ಲ ಬಡವ್ರ ಮಕ್ಕಳು. ಅಲ್ಲ ಅಟ್ಲೀಸ್ಟ್ ಒಂದೇ ಒಂದು ಮಾತು ಒಂಚೂರು ಯಾರು ಅಲ್ಲ ನಿನಗೆ ಕೊಡಿಸ್ತೀನಿ. ಆ ರೇಂಜಿಗೆ ಯೋಚನೆ ಮಾಡ್ಬೇಕಲ್ಲ, ಆ ರೇಂಜಿಗೆ. ನಾವೆಲ್ಲ ಪಾಪ ಬಡವ್ರ ಮಕ್ಕಳು. ನಾನೇ ಕಣ 5 ಲಕ್ಷ ಗಾಡಿ ತಗೊಂಡಿರೋದು. 5 ಲಕ್ಷ ಅಲ್ಲ ಕಣ, ಬಡವ್ರ ಮಕ್ಳಂತೆ ಹೆಂಗ್ ಮೇಂಟೈನ್ ಮಾಡ್ತಾನೆ ಗಾಡಿನ ಅಂದ್ರೆ, ನಂಗೆ 1,000 ರೂಪಾಯಿ ಒಂದ್ ಸರ್ವಿಸ್ 10,000 ರೂಪಾಯಿ. ಒಂದ್ ಸರ್ವಿಸ್ 10,000. ಅದು 3 ತಿಂಗಳು ಓಡಿಸ್ಬಿಡ್ತಾನೆ. ಆಮೇಲೆ ಅದು ನೀಟಾಗಿ ಮೇಂಟೈನ್ ಮಾಡ್ತಾನೆ. ಹೋದಂದ್ರೆ ಸೋಲೂರ್ ಹೋಗ್ತಾನೆ. ಪೆಟ್ರೋಲ್ಗೆ ಒಂದು 500 ರೂಪಾಯಿ ಪೆಟ್ರೋಲು. ಇಲ್ಲ, ಒಳ್ಳೆ ಹುಡ್ಗ ಪಾಪ. ನೀಟಾಗಿ ಗಾಡಿನಂತೂ ನೀಟಾಗಿ ಮೇಂಟೈನ್ ಮಾಡ್ಕೊಂತಾನೆ. ಅವನಿಗೆ ಏನ್ ತಗೊಂತಾನೋ ಗಾಡಿನ ಹೆಂಗ್ ಮೇಂಟೈನ್ ಮಾಡ್ತಾನೆ, ಹುಡುಗಿನ ಹೆಂಗ್ ಮೇಂಟೈನ್ ಮಾಡ್ಕೊಡ ನಾನು ನೋಡ್ತೀನಿ. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ ಪಾಪ. ಹೌದ್ಯಾ? ಬಾಯ್ ಬಾಯ್ ಅಣ್ಣ, ಬಾಯ್. ರಾಜು ಬರೋಣ ನಾವು ಪಕ್ಕನಾ. ನೋಡ್ದ ಒಂದ್ ಮಾತಿರು ಅಂತ ಇರ್ಲಿ ಇರ್ಲಿ. ಅಣ್ಣ ಫುಲ್ ಫೋನಲ್ಲಿ ಒಳಗಡೆ ಮುಳುಗೋಗಿದ್ದಾರೆ. ನೀನ್ ಇರ್ತೀಯಾ? ಗೊತ್ತೀರಾ ನೆಕ್ಸ್ಟ್ ಭಾನುವಾರ ಗೊತ್ತಾಗುತ್ತೆ ಇರ್ತೀಯ ಇಲ್ವಾ ಅಂತ. ಅಣ್ಣ ಇಂಟರ್ನಲ್ಸ್ ಅಣ್ಣ ನಮ್ಗೆ ಸೋಮವಾರ. ಎಲ್ರು ಹೋಗ್ರಿ ನೀವು ಫ್ರೆಂಡ್ ಸರ್ಕಲ್ ಹೋಗಿ ಬಂದ್ಬಿಡ್ರಿ ವಾಪಸ್. ನಾನೇ ಹೋಗಲ್ಲ ಬಾಲ್ ಫಸ್ಟ್. ಅವ್ನ್ ಬಂದ್ಬಿಡ್ಲಿ ರೀ. ಎಲ್ರು ಹೋಗಿ ಬಂದ್ಬಿಡ್ರಿ. ಏನ್ ಬಂದ್ಬಿಡ್ರಿ ವಾಪಸ್. ರಾಜು ಎಕ್ಸಾಮು ಭಾನುವಾರ ಎಕ್ಸಾಮಾ? ಸೋಮವಾರ. ಅಣ್ಣ ನಮ್ಗಂತೂ ನಾವಿಬ್ರಂತೂ ಗೈಸ್ ಭಾನುವಾರ ನನ್ನ ತಂಗಿ ಮನೆಗೆ ಹೋಗ್ತಾರೆ. ಎಲ್ಲ ತಂಗಿ ಮನೆಗೆ ಹೋಗಿ ಸಿಗ್ತಾವ್ರೆ. ಆದ್ರೆ ಸೋಮವಾರ ಎಕ್ಸಾಮು. ನೀನಂತೂ ಕಲಾವಿದ, ನೀನು ಓದ ಹುಡುಗ. ನಾವು ನನ್ಗದೇ ಬಿಟ್ಟಾಕು. ನಾನು ಪೇಲ್ ಸಮೇತ ಓದೋದ್ ಬಿಡುವ ಪಾಪ, ಟಾಪ್ ಆಗೋದ್ ಬಿಡುವ ಅವಳು. ಲೆಕ್ಚರರ್ಸ್ ನೋಡಿದ್ರೆ ಹತ್ತು ಬಿಡ್ತಾರೆ. ಮ್ಯಾಕೆ ಅಲ್ಲಾಡ್ತವೆ, ಜಗ್ಗಾಡ್ತವೆ. ಹುಷಾರಾಗಿ ಕರ್ಕೊಂಡು ಬಿಡಮ್ಮ ಅವಳನ್ನ. ಎಲ್ಲ ಓಡಿಸ್ಬಿಟ್ಯಾ? ಬಾಯ್ ಬಾಯ್ ಬಾಯ್. ಬೆಳಗ್ಗೆ 9 ಗಂಟೆ ಸಿಗೋಣ. 9 ಗಂಟೆಗೆ ಇವಾಗ ಹುಚ್ಚೋಟದ ಓಟ ನೋಡ್ಕೋಬೇಕು ಅಲ್ಲಿ ಊರ್ ಮುಂದೆ ಹೋಗಿ. ಮುಂದೆ ನಮ್ದು ಗೈಸ್ ಅಷ್ಟೇ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಮುಂದೆ ಏನಾದ್ರು ನೋಡ್ತಾ ಇರ್ತೀರಾ.
ಹೆಂಗೆ ಏನು ಎತ್ತ ಅಂತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ ಹೆಜ್ಜೆ ಹೊಸ ಪ್ರಯತ್ನ. ಫ್ರೆಂಡ್ಸ್ಗಳ್ನ ಹಾಕೊಂಡು ಏನೋ ಮಾಡ್ತಿದ್ದೀನಿ. ಫ್ರೆಂಡ್ಸ್ಗಳನ್ನ ಜೊತೆಗೆ ಹಾಕೊಂಡು ಏನೋ ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಈ ಮಾಡಿ ಇದಕ್ಕೆ ವಿಶೇಷ ತಿಳಿಸ್ರಿ. ಮುಂದೆ ಏನು ಎತ್ತ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ಯಾವ್ಯಾವ ಥರ ಅಂತ. ಒಟ್ಟು ಮಾಡಿದ್ರೆ ನೀಟಾಗಿ ಮಾಡೋದು. ಜಸ್ಟ್ ಅನೌನ್ಸ್ ಮಾಡಿದ್ವಿ ಇವತ್ತು. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನೆಲ್ಲ ಎಂಡ್ ಮಾಡೋಣ. ಬಾಯ್ ಬಾಯ್.